ಮೊದಲಾಗಿ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್, ಹಾಗಾಗಿ ಮರ್ಮಕಲ್ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಧ್ವನಿ ತಲುಪ್ತಾ ಇದೆ ಅನ್ನೋ ವಿಶ್ವಾಸದೊಂದಿಗೆ. ಸರ್ಕಾರ ಯಾವಾಗಲೂ ಕೂಡ ಗೊಂದಲದಲ್ಲೇ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಆಡಳಿತ ಯಂತ್ರದಕ್ಕಿಂತ ಹೆಚ್ಚಾಗಿ ಫೋಕಸ್ ಅಧಿಕಾರ ಹಿಡಿಯೋ ಕಡೆಗೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ, ಮಿನಿಸ್ಟರ್ಗಳ ಬದಲಾವಣೆ, ಶಾಸಕರು ಮಿನಿಸ್ಟರ್ ಆಗಬೇಕು ಅನ್ನೋ ಪೈಪೋಟಿ ಇಷ್ಟು ಮಾತ್ರ ನಡೀತಿದೆಯೇ ಹೊರತು ಜನರ ಸಮಸ್ಯೆ ಹಾಗೆ ಆಡಳಿತ ಯಂತ್ರ ಇದೆರಡನ್ನ ಕೂಡ ಮರ್ತಿದೆ ಸರ್ಕಾರ ಅನ್ನೋ ವಿರೋಧ ಪಕ್ಷದ ಆರೋಪ. ಸುಳ್ಳ ಸತ್ಯನಾ ಸರ್? ಇಲ್ಲ, ವಿರೋಧ ಪಕ್ಷದ ಆರೋಪ ಸತ್ಯ ಇದೆ. ಸರ್ಕಾರ ಕೊಲ್ಯಾಪ್ಸ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಟೋಟಲಿ ಗವರ್ನೆನ್ಸ್ ಹ್ಯಾಸ್ ಫೇಲ್ಡ್. ಯಾವುದೇ ಈ ಹಿಂದಕ್ಕೆ 5 ವರ್ಷಗಳಲ್ಲಿ ಇದ್ದಂಥ ಸಿದ್ದರಾಮಯ್ಯ ಅವರ ಆಡಳಿತ ಈಗಿಲ್ಲ. ಈ 3 ವರ್ಷದಾಗೆ ಅವರು ಸ್ಲೋಲಿ ಆಡಳಿತ ಕುಸಿತಾನೇ ಬರ್ತಾ ಇದೆ. ಆಡಳಿತ ಕುಸಿದಿದೆ, ಅದು ಅವರಿಗೂ ಗೊತ್ತಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿದ್ದ ಒಳಜಗಳ, ಮತ್ತು 2 ವರ್ಷ ನಮಗೆ ಅಧಿಕಾರ, 2 ವರ್ಷ ನಿಮಗೆ ಅಧಿಕಾರ ಅಂತ ಅದು ಆಫೀಷಿಯಲಿ ಯಾರೂ ಹೇಳಿಲ್ಲ. ಅವರವರೇ ಪಾರ್ಟಿಯೊಳಗೆ ಚರ್ಚೆ ಮಾಡ್ತಾರೆ, ಅವರವರೇ ಪಾರ್ಟಿಯೊಳಗೆ ಸುಮ್ಮನೆ ಆಗ್ತಾರೆ. ಹೈಕಮಾಂಡ್ ಇಲ್ಲಿವರೆಗೆ ಕೂಡ ಅಗ್ರಿಮೆಂಟ್ ಆಗಿತ್ತು 2.5 ವರ್ಷ, ಅದಾದಮೇಲೆ ನೀವು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಎಲ್ಲಿ ಹೇಳಿಲ್ಲ. ಸೊ ಈ ಜಿಜ್ಞಾಸೆಗಳ ಮಧ್ಯೆ ಸರ್ಕಾರ ಕೊಲ್ಯಾಪ್ಸ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಟೋಟ್ಲಿ ಕೊಲ್ಯಾಪ್ಸು. ಈಗ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಕಬ್ಬು ಬೆಳೆಗಾರರಿದ್ದಾರೆ, ಸುಮಾರು 60-70 ಲಕ್ಷ ಟನ್ ಕಬ್ಬು ಸಪ್ಲೈ ಆಗ್ತದೆ. ಈ 70 ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲಿ ಕಬ್ಬಿನ ಬೆಲೆಗೆ CM ಇದು ಇಂಟರ್ವ್ಯೂನಾಗಿ 3,000 ರೂಪಾಯಿ ಫಿಕ್ಸ್ ಮಾಡಿದರು. ಬಟ್ ಇಲ್ಲಿವರೆಗೂ ಇನ್ನೂ ಕಬ್ಬಿನ ಫ್ಯಾಕ್ಟ್ರಿಗಳು ಯಾರೂ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟರು ಅರ್ಧಂಬರ್ಧ ಕೊಟ್ಟಿದ್ದಾರೆ. ಸೊ ಅದು ಕೇಳೋರು ಯಾರೂ ಇಲ್ಲ. ಸೊ ಇಟ್ ರಿಫ್ಲೆಕ್ಟ್ಸ್ ಬ್ಯಾಡ್ಲಿ ಆನ್ ದ ಗವರ್ನಮೆಂಟ್. ಬಟ್ ಇದು ಸಣ್ಣ ಉದಾಹರಣೆ ಕೊಟ್ಟೆ. ಈ 2 ಉಪಚುನಾವಣೆ ಗೆಲುವು ರಾಜ್ಯದ ಜನರು ಸಂತುಷ್ಟರಾಗಿದ್ದಾರೆ. ಆಡಳಿತ ವಿರೋಧಿ ಅಲೆ ಇಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ವಿಶ್ವಾಸ ಇದೆ. ಹಿಂಗೂ ಕೂಡ ವಿಶ್ಲೇಷಣೆ ಮಾಡಬಹುದಾ ಅಂತ ಹೇಳಿ? ಇಲ್ಲ, ಇದು ಗೆಲುವುಗಳು 2 ಸ್ಟಿಕ್ ಅಲ್ಲ ಗವರ್ನೆನ್ಸ್ಗೆ. ಯಾಕಂದ್ರೆ ಬೈ ಎಲೆಕ್ಷನ್ದಾಗ ಯೂಶ್ವಲಿ ಅಲ್ಲಿ ಪ್ರಚಲಿತ ಸರ್ಕಾರಗಳ ಕಡೆ ಗೆದ್ದಿದ್ದಾರೆ. ಉದಾಹರಣೆಗೆ 2016-17 ಇಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಆಯಿತು. 2 ಎಲೆಕ್ಷನ್ ಕಾಂಗ್ರೆಸ್ಸು ಥಂಪಿಂಗ್ ಮೆಜಾರಿಟಿಯಿಂದ ಗೆಲ್ತು. ಗೆದ್ದಾದಮೇಲೆ ನೆಕ್ಸ್ಟ್ 1 ವರ್ಷಕ್ಕೆ ಎಲೆಕ್ಷನ್ ಬಂದಾಗ 2 ಸೀಟ್ಗಳು ಸೋತವು, ಸರ್ಕಾರನೇ ಸೋತೋಯ್ತು. ಸೊ ದಿಸ್ ಈಸ್ ನಾಟ್ ದ ಯಾರ್ಸ್ಟಿಕ್ ಫಾರ್ ದಿ ಗವರ್ನೆನ್ಸ್ ಚೆನ್ನಾಗಿದೆ ಅಥವಾ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತಲ್ರಿ. ಅಲ್ಲಿಗೆ ಮೊದಲಾಗಿ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್, ಹಾಗಾಗಿ ಮರ್ಮಕಲ್ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಧ್ವನಿ ತಲುಪ್ತಾ ಇದೆ ಅನ್ನೋ ವಿಶ್ವಾಸದೊಂದಿಗೆ. ಸರ್ಕಾರ ಯಾವಾಗಲೂ ಕೂಡ ಗೊಂದಲದಲ್ಲೇ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಆಡಳಿತ ಯಂತ್ರದಕ್ಕಿಂತ ಹೆಚ್ಚಾಗಿ ಫೋಕಸ್ ಅಧಿಕಾರ ಹಿಡಿಯೋ ಕಡೆಗೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ, ಮಿನಿಸ್ಟರ್ಗಳ ಬದಲಾವಣೆ, ಶಾಸಕರು ಮಿನಿಸ್ಟರ್ ಆಗಬೇಕು ಅನ್ನೋ ಪೈಪೋಟಿ ಇಷ್ಟು ಮಾತ್ರ ನಡೀತಿದೆಯೇ ಹೊರತು ಜನರ ಸಮಸ್ಯೆ ಹಾಗೆ ಆಡಳಿತ ಯಂತ್ರ ಇದೆರಡನ್ನ ಕೂಡ ಮರ್ತಿದೆ ಸರ್ಕಾರ ಅನ್ನೋ ವಿರೋಧ ಪಕ್ಷದ ಆರೋಪ. ಸುಳ್ಳ ಸತ್ಯನಾ ಸರ್? ಇಲ್ಲ, ವಿರೋಧ ಪಕ್ಷದ ಆರೋಪ ಸತ್ಯ ಇದೆ. ಸರ್ಕಾರ ಕೊಲ್ಯಾಪ್ಸ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಟೋಟಲಿ ಗವರ್ನೆನ್ಸ್ ಹ್ಯಾಸ್ ಫೇಲ್ಡ್. ಯಾವುದೇ ಈ ಹಿಂದಕ್ಕೆ 5 ವರ್ಷಗಳಲ್ಲಿ ಇದ್ದಂಥ ಸಿದ್ದರಾಮಯ್ಯ ಅವರ ಆಡಳಿತ ಈಗಿಲ್ಲ. ಈ 3 ವರ್ಷದಾಗೆ ಅವರು ಸ್ಲೋಲಿ ಆಡಳಿತ ಕುಸಿತಾನೇ ಬರ್ತಾ ಇದೆ. ಆಡಳಿತ ಕುಸಿದಿದೆ, ಅದು ಅವರಿಗೂ ಗೊತ್ತಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿದ್ದ ಒಳಜಗಳ, ಮತ್ತು 2 ವರ್ಷ ನಮಗೆ ಅಧಿಕಾರ, 2 ವರ್ಷ ನಿಮಗೆ ಅಧಿಕಾರ ಅಂತ ಅದು ಆಫೀಷಿಯಲಿ ಯಾರೂ ಹೇಳಿಲ್ಲ. ಅವರವರೇ ಪಾರ್ಟಿಯೊಳಗೆ ಚರ್ಚೆ ಮಾಡ್ತಾರೆ, ಅವರವರೇ ಪಾರ್ಟಿಯೊಳಗೆ ಸುಮ್ಮನೆ ಆಗ್ತಾರೆ. ಹೈಕಮಾಂಡ್ ಇಲ್ಲಿವರೆಗೆ ಕೂಡ ಅಗ್ರಿಮೆಂಟ್ ಆಗಿತ್ತು 2.5 ವರ್ಷ, ಅದಾದಮೇಲೆ ನೀವು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಎಲ್ಲಿ ಹೇಳಿಲ್ಲ. ಸೊ ಈ ಜಿಜ್ಞಾಸೆಗಳ ಮಧ್ಯೆ ಸರ್ಕಾರ ಕೊಲ್ಯಾಪ್ಸ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಟೋಟ್ಲಿ ಕೊಲ್ಯಾಪ್ಸು. ಈಗ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಕಬ್ಬು ಬೆಳೆಗಾರರಿದ್ದಾರೆ, ಸುಮಾರು 60-70 ಲಕ್ಷ ಟನ್ ಕಬ್ಬು ಸಪ್ಲೈ ಆಗ್ತದೆ. ಈ 70 ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲಿ ಕಬ್ಬಿನ ಬೆಲೆಗೆ CM ಇದು ಇಂಟರ್ವ್ಯೂನಾಗಿ 3,000 ರೂಪಾಯಿ ಫಿಕ್ಸ್ ಮಾಡಿದರು. ಬಟ್ ಇಲ್ಲಿವರೆಗೂ ಇನ್ನೂ ಕಬ್ಬಿನ ಫ್ಯಾಕ್ಟ್ರಿಗಳು ಯಾರೂ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟರು ಅರ್ಧಂಬರ್ಧ ಕೊಟ್ಟಿದ್ದಾರೆ. ಸೊ ಅದು ಕೇಳೋರು ಯಾರೂ ಇಲ್ಲ. ಸೊ ಇಟ್ ರಿಫ್ಲೆಕ್ಟ್ಸ್ ಬ್ಯಾಡ್ಲಿ ಆನ್ ದ ಗವರ್ನಮೆಂಟ್. ಬಟ್ ಇದು ಸಣ್ಣ ಉದಾಹರಣೆ ಕೊಟ್ಟೆ. ಈ 2 ಉಪಚುನಾವಣೆ ಗೆಲುವು ರಾಜ್ಯದ ಜನರು ಸಂತುಷ್ಟರಾಗಿದ್ದಾರೆ. ಆಡಳಿತ ವಿರೋಧಿ ಅಲೆ ಇಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ವಿಶ್ವಾಸ ಇದೆ. ಹಿಂಗೂ ಕೂಡ ವಿಶ್ಲೇಷಣೆ ಮಾಡಬಹುದಾ ಅಂತ ಹೇಳಿ?
ಇಲ್ಲ, ಇದು ಗೆಲುವುಗಳು ಎರಡು ಸ್ಟಿಕ್ ಅಲ್ಲ ಗವರ್ನೆನ್ಸ್ಗೆ. ಯಾಕಂದರೆ ಬೈ ಎಲೆಕ್ಷನ್ದಾಗ ಯೂಶ್ವಲಿ ಅಲ್ಲಿ ಪ್ರಚಲಿತ ಸರ್ಕಾರಗಳ ಕಡೆ ಗೆದ್ದಿದ್ದಾರೆ. ಉದಾಹರಣೆಗೆ 2016-17 ಇಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಆಯಿತು. ಎರಡೂ ಎಲೆಕ್ಷನ್ ಕಾಂಗ್ರೆಸ್ಸು ಥಂಪಿಂಗ್ ಮೆಜಾರಿಟಿಯಿಂದ ಗೆಲ್ತು. ಗೆದ್ದಾದಮೇಲೆ ನೆಕ್ಸ್ಟ್ 1 ವರ್ಷಕ್ಕೆ ಎಲೆಕ್ಷನ್ ಬಂದಾಗ ಎರಡೂ ಸೀಟ್ಗಳು ಸೋತವು, ಸರ್ಕಾರನೇ ಸೋತೋಯ್ತು. ಸೊ ದಿಸ್ ಈಸ್ ನಾಟ್ ದ ಯಾರ್ಸ್ಟಿಕ್ ಫಾರ್ ದಿ ಗವರ್ನೆನ್ಸ್ ಚೆನ್ನಾಗಿದೆ ಅಥವಾ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತಲ್ರಿ. ಅಲ್ಲಿಗೆ ಮೊದಲಾಗಿ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್, ಹಾಗಾಗಿ ಮರ್ಮಕಲ್ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಧ್ವನಿ ತಲುಪ್ತಾ ಇದೆ ಅನ್ನೋ ವಿಶ್ವಾಸದೊಂದಿಗೆ. ಸರ್ಕಾರ ಯಾವಾಗಲೂ ಕೂಡ ಗೊಂದಲದಲ್ಲೇ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಆಡಳಿತ ಯಂತ್ರದಕ್ಕಿಂತ ಹೆಚ್ಚಾಗಿ ಫೋಕಸ್ ಅಧಿಕಾರ ಹಿಡಿಯೋ ಕಡೆಗೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ, ಮಿನಿಸ್ಟರ್ಗಳ ಬದಲಾವಣೆ, ಶಾಸಕರು ಮಿನಿಸ್ಟರ್ ಆಗಬೇಕು ಅನ್ನೋ ಪೈಪೋಟಿ ಇಷ್ಟು ಮಾತ್ರ ನಡೀತಿದೆಯೇ ಹೊರತು ಜನರ ಸಮಸ್ಯೆ ಹಾಗೆ ಆಡಳಿತ ಯಂತ್ರ ಇದೆರಡನ್ನ ಕೂಡ ಮರ್ತಿದೆ ಸರ್ಕಾರ ಅನ್ನೋ ವಿರೋಧ ಪಕ್ಷದ ಆರೋಪ. ಸುಳ್ಳ ಸತ್ಯನಾ ಸರ್? ಇಲ್ಲ, ವಿರೋಧ ಪಕ್ಷದ ಆರೋಪ ಸತ್ಯ ಇದೆ. ಸರ್ಕಾರ ಕೊಲ್ಯಾಪ್ಸ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಟೋಟಲಿ ಗವರ್ನೆನ್ಸ್ ಹ್ಯಾಸ್ ಫೇಲ್ಡ್. ಯಾವುದೇ ಈ ಹಿಂದಕ್ಕೆ 5 ವರ್ಷಗಳಲ್ಲಿ ಇದ್ದಂಥ ಸಿದ್ದರಾಮಯ್ಯವರ ಆಡಳಿತ ಈಗಿಲ್ಲ. ಈ 3 ವರ್ಷದಾಗೆ ಅವರು ಸ್ಲೋಲಿ ಆಡಳಿತ ಕುಸಿತಾನೇ ಬರ್ತಾ ಇದೆ. ಆಡಳಿತ ಕುಸಿದಿದೆ, ಅದು ಅವರಿಗೂ ಗೊತ್ತಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿದ್ದ ಒಳಜಗಳ, ಮತ್ತು 2 ವರ್ಷ ನಮಗೆ ಅಧಿಕಾರ, 2 ವರ್ಷ ನಿಮಗೆ ಅಧಿಕಾರ ಅಂತ ಅದು ಆಫೀಷಿಯಲಿ ಯಾರೂ ಹೇಳಿಲ್ಲ. ಅವರವರೇ ಪಾರ್ಟಿಯೊಳಗೆ ಚರ್ಚೆ ಮಾಡ್ತಾರೆ, ಅವರವರೇ ಪಾರ್ಟಿಯೊಳಗೆ ಸುಮ್ಮನೆ ಆಗ್ತಾರೆ. ಹೈಕಮಾಂಡ್ ಇಲ್ಲಿವರೆಗೆ ಕೂಡ ಅಗ್ರಿಮೆಂಟ್ ಆಗಿತ್ತು 2.5 ವರ್ಷ, ಅದಾದಮೇಲೆ ನೀವು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಎಲ್ಲಿ ಹೇಳಿಲ್ಲ. ಸೊ ಈ ಜಿಜ್ಞಾಸೆಗಳ ಮಧ್ಯೆ ಸರ್ಕಾರ ಕೊಲ್ಯಾಪ್ಸ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಟೋಟ್ಲಿ ಕೊಲ್ಯಾಪ್ಸು. ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಕಬ್ಬು ಬೆಳೆಗಾರರಿದ್ದಾರೆ, ಸುಮಾರು 60-70 ಲಕ್ಷ ಟನ್ ಕಬ್ಬು ಸಪ್ಲೈ ಆಗ್ತದೆ. ಈ 70 ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲಿ ಕಬ್ಬಿನ ಬೆಲೆಗೆ CM ಇದು ಇಂಟರ್ವ್ಯೂನಾಗಿ 3,000 ರೂಪಾಯಿ ಫಿಕ್ಸ್ ಮಾಡಿದರು. ಬಟ್ ಇಲ್ಲಿವರೆಗೂ ಇನ್ನೂ ಕಬ್ಬಿನ ಫ್ಯಾಕ್ಟ್ರಿಗಳು ಯಾರೂ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟರು ಅರ್ಧಂಬರ್ಧ ಕೊಟ್ಟಿದ್ದಾರೆ. ಸೊ ಅದು ಕೇಳೋರು ಯಾರೂ ಇಲ್ಲ. ಸೊ ಇಟ್ ರಿಫ್ಲೆಕ್ಟ್ಸ್ ಬ್ಯಾಡ್ಲಿ ಆನ್ ದ ಗವರ್ನಮೆಂಟ್. ಬಟ್ ಇದು ಸಣ್ಣ ಉದಾಹರಣೆ ಕೊಟ್ಟೆ. ಈ ಥರ ಭಾಳ ಇದೆ. ಆಮೇಲೆ ಗೆದ್ಬಿಟ್ಟಿದೀವಿ. ಈ 2 ಉಪಚುನಾವಣೆ ಗೆಲುವು ರಾಜ್ಯದ ಜನರು ಸಂತುಷ್ಟರಾಗಿದ್ದಾರೆ. ಆಡಳಿತ ವಿರೋಧಿ ಅಲೆ ಇಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ವಿಶ್ವಾಸ ಇದೆ. ಹಿಂಗೂ ಕೂಡ ವಿಶ್ಲೇಷಣೆ ಮಾಡಬಹುದಾ ಅಂತ ಹೇಳಿ? ಇಲ್ಲ, ಇದು ಗೆಲುವುಗಳು ಎರಡು ಸ್ಟಿಕ್ ಅಲ್ಲ ಗವರ್ನೆನ್ಸ್ಗೆ. ಯಾಕಂದರೆ ಬೈ ಎಲೆಕ್ಷನ್ದಾಗ ಯೂಶ್ವಲಿ ಅಲ್ಲಿ ಪ್ರಚಲಿತ ಸರ್ಕಾರಗಳ ಕಡೆ ಗೆದ್ದಿದ್ದಾರೆ. ಉದಾಹರಣೆಗೆ 2016-17 ಇಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಆಯಿತು. ಎರಡೂ ಎಲೆಕ್ಷನ್ ಕಾಂಗ್ರೆಸ್ಸು ಥಂಪಿಂಗ್ ಮೆಜಾರಿಟಿಯಿಂದ ಗೆಲ್ತು. ಗೆದ್ದಾದಮೇಲೆ ನೆಕ್ಸ್ಟ್ 1 ವರ್ಷಕ್ಕೆ ಎಲೆಕ್ಷನ್ ಬಂದಾಗ ಎರಡೂ ಸೀಟ್ಗಳು ಸೋತವು, ಸರ್ಕಾರನೇ ಸೋತೋಯ್ತು. ಸೊ ದಿಸ್ ಈಸ್ ನಾಟ್ ದ ಯಾರ್ಸ್ಟಿಕ್ ಫಾರ್ ದಿ ಗವರ್ನೆನ್ಸ್ ಚೆನ್ನಾಗಿದೆ ಅಥವಾ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತಲ್ರಿ. ಅಲ್ಲಿಗೆ